ನಮಸ್ತೆ, ಮಂದಾರ ವಿಡಿಯೋಸ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಹಾಲಿನ ಮಹತ್ವ ಅಂದರೆ ನಮ್ಮ ಸ್ಕಿನ್ನಿಗೆ ಹಾಲಿನಿಂದ ಎಷ್ಟೆಲ್ಲ ಉಪಯೋಗ ಇರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರುವ ಕೆಲವು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಲು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಒಂದು ತಾಯಿಯಲ್ಲಿ ಇಲ್ಲದ ಒಂದು ಚಿಕ್ಕ ಒಂದು ದಿನದ ಕೂಸಿನಿಂದ ಹಿಡಿದು ಹಣ್ಣು ಮುದುಕರವರೆಗೂ ಎಲ್ಲರೂ ಹಾಲಿನ ಸೇವನೆ ಮಾಡಬೇಕು. ಡಾಕ್ಟ್ರು ಕೂಡ ಹೇಳ್ತಾರೆ ಅಲ್ವಾ, ರೋಗಿ ಬಯಸಿದ್ದು ಹಾಲು ಹಣ್ಣು, ವೈದ್ಯ ಹೇಳಿದ್ದು ಹಾಲು ಹಣ್ಣು ಅಂತ. ಏನೇ ಡಾಕ್ಟ್ರು ಕೂಡ ಹೇಳ್ತಾರೆ ಅಲ್ವಾ, ರೋಗಿ ಬಯಸಿದ್ದು ಹಾಲು ಹಣ್ಣು, ವೈದ್ಯ ಹೇಳಿದ್ದು ಹಾಲು ಹಣ್ಣು ಅಂತ. ಏನಿಲ್ಲ ಅಂದರೂ ನಾವು ಎಷ್ಟೇ ಹುಷಾರಿಲ್ಲ, ನಾವು ಬೆಡ್ ಮೇಲಿದ್ದರೂ ಕೂಡ ನಮಗೆ ಹಾಲು ಕುಡಿಲಿಕ್ಕೆ ಅಂತಲೇ ಡಾಕ್ಟ್ರು ಹೇಳ್ತಾರೆ. ಆದರೆ ಕೆಲವರಿಗೆಲ್ಲ ಹಾಲು ಅಲರ್ಜಿ ಅಂತ ಅನಿಸ್ಬೋದು. ಯಾಕೆಂದರೆ ಕಫದ ಪ್ರಾಬ್ಲಮ್ ಎಲ್ಲ ತುಂಬ ಇದ್ದವರಿಗೆಲ್ಲ ಹಾಲು ಕುಡಿಬೇಡಿ ಆ ಕ್ಷಣದಲ್ಲಿ, ಆ ಟೈಮಲ್ಲೆಲ್ಲ ಅಂತ ಹೇಳೋದು ಬಿಟ್ಟರೆ ಎಲ್ರಿಗೂ 90% ಜನ ಎಲ್ಲರೂ ಹಾಲಿನ ಸೇವನೆಯನ್ನು ಮಾಡೇ ಇರ್ತೀರ. ಹಾಗೆ ಹಾಲು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಹಾಗೆ ನಮ್ಮ ಸ್ಕಿನ್ಗೆ ಕೂಡ ಅಷ್ಟೇ ಒಳ್ಳೆಯದು. ಅದರ ಬಗ್ಗೆ ಇವತ್ತು ನನಗೆ ತಿಳಿದಿರುವಂಥ ಒಂದು ಸ್ಕಿನ್ ರೂಟೀನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡುವ. ನಾನು ತಗೊಂಡಿರುವಂಥದ್ದು ನಂದಿನಿ ಹಾಲು. ನಮ್ಮ ಮನೇಲಿರುವುದು ನಂದಿನಿ. ಇಷ್ಟು ತಗೊಂಡಿದೆ ನೋಡಿ. 4 ಚಮಚದಷ್ಟು ಹಾಲು ತೆಗೆದುಕೊಂಡಿದ್ದೀನಿ. ಇದು ಹಸಿ ಹಾಲು ಆಯಿತಾ, ಯಾರು ಕೂಡ ಇನ್ನು ಬಿಸಿ ಹಾಲನ್ನು ಯೂಸ್ ಮಾಡಬೇಡಿ. ಹಾಗೆ ನಾನು ತಗೊಂಡ ಯಾವುದು ಹಾಲು ಅಂತ ನಿಮಗೆ ನೀವು ನೋಡಿದ್ರು ಆಲ್ರೆಡಿ. ಒಂದು ಹತ್ತಿಯ ಸಹಾಯದಿಂದ ನಾವು ಮುಖಕ್ಕೆ ಅಪ್ಲೈ ಮಾಡುವ. ನೋಡಿ, ಇಲ್ಲಿ ನಾನೊಂದು ಹತ್ತಿಯಲ್ಲಿ ಹೀಗೆ ಸ್ವಲ್ಪ ಹಿಂಡಿ ನಿಧಾನವಾಗಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ. ಇದು ಕಣ್ಣ ಸುತ್ತಲೂ ಎಲ್ಲ ಅಪ್ಲೈ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಲಿಪ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು. ಹಾಗೆಯೇ ಕತ್ತಿನ ಭಾಗಕ್ಕೆ ಕೂಡ. ನೋಡಿದ್ರಲ್ವಾ? ಈಗ ಇದನ್ನೊಂದು 15 ನಿಮಿಷಗಳ ಕಾಲ ಒಣಗಲಿಕ್ಕೆ ಬಿಡುವ. ಫುಲ್ ಡ್ರೈ ಆಗಿದೆ ನೋಡಿ. 5 ನಿಮಿಷ ಆಯಿತು. ನೀವೀಗ ನೋಡ್ಬೋದು ಫೇಸ್ ಎಲ್ಲ ಫುಲ್ಲು ಡ್ರೈ ಆಗಿದೆ ನೋಡಿ. ಈಗ ಇದನ್ನು ನಾವು ವಾಶ್ ಮಾಡಿಕೊಳ್ಳುವ. ಫೇಸ್ ಎಲ್ಲ ಕ್ಲೀನಪ್ ಮಾಡಿದ ನಂತರ ಉಂಟಲ್ಲ, ನೀವು ಯಾವ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಫೌಂಡೇಶನ್ ಏನು ಬೇಕಾದರೂ ಹಚ್ಚಿಕೊಳ್ಳಿ. ಆದರೆ ಅದಕ್ಕಿಂತ ಮುಂಚೆ ಫೇಸನ್ನು ಈ ರೀತಿ ಕ್ಲೀನಪ್ ಮಾಡಬೇಕು. ಅದು ಕೂಡ ಉಂಟಲ್ಲ, ನಮ್ಮ ರೈತರಿಗೆಲ್ಲ ದನದ ಹಾಲು ಸಿಗ್ತದಲ್ಲ ಫ್ರೆಶ್ ಆಗಿ, ಅದು ತುಂಬ ಒಳ್ಳೆಯದು. ದನದ ಹಸಿ ಹಾಲನ್ನು ನಾವು ಡೈರೆಕ್ಟಾಗಿ ಅಪ್ಲೈ ಮಾಡೋದು. ನಮಗೆ ಆ ಎಲ್ಲ ಭಾಗ್ಯ ಇಲ್ಲ. ನಾವೇನಿದ್ರು ಪ್ಯಾಕೆಟ್ ಹಾಲಿನ ಮೊರೆಯೇ ಹೋಗಬೇಕಿದೆ. ಅದೊಂದು ನೆನಪಿರಲಿ. ಮತ್ತು ನೀವು ಯಾವುದು ಕೂಡ ಕ್ರೀಮ್ ಹಚ್ಕೋಬೋದು ಕ್ಲೀನಪ್ ಮಾಡಿದ ನಂತರ. ಈಗ ಇಲ್ಲಿ ನೀವು ನೋಡ್ಬೋದು, ನಾವು ವಾಶ್ ಮಾಡ್ಕೊಂಡು ಬಂದೆ. ಮುಖ ಎಲ್ಲ ಎಷ್ಟು ಕ್ಲೀನಾಗಿ ಕಾಣಿಸ್ತದೆ ನೋಡಿ. ಏನಿಲ್ಲ, ಕೇವಲ ಹಸಿ ಹಾಲು ಮಾತ್ರ ಉಪಯೋಗ ಮಾಡಿರುವಂಥದ್ದು. ನೋಡಿ ಎಷ್ಟೆಲ್ಲ ಗ್ಲೋ ಆಯ್ತಂತ ಫೇಸ್. ಇದು ಕೇವಲ ಇದು ಫೇಶಿಯಲ್ ಅಲ್ಲ, ಬ್ಲೀಚ್ ಅಲ್ಲ, ಯಾವುದು ಕೂಡ ಇಲ್ಲ. ಇದು ಕೇವಲ ಫೇಸ್ ಕ್ಲೀನಪ್ ಅಷ್ಟೇ ನಾನು ಮಾಡಿದ್ದು. ಹಸಿ ಹಾಲಿನಿಂದ ಮಾಡಿದ್ದು ಫೇಸ್ ಕ್ಲೀನಪ್ ಮಾತ್ರ. ಇದರಲ್ಲಿ ಇಷ್ಟು ರಿಸಲ್ಟ್ ಸಿಕ್ಕಿದೆ. ನೀವೀಗ ಬಿಸಿಲಲ್ಲೆಲ್ಲ ತುಂಬ ಓಡಾಡಿ ಎಲ್ಲ ಬರ್ತೀರಾ, ಆಗ ನೀವು ಈ ಥರ ಮಾಡಿ. ಹಾಗೆ ವಾರದಲ್ಲಿ ಒಂದು 2-3 ದಿವಸ ಆದರೆ ಹೀಗೆ ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆಗ, ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಇಲ್ಲಾಂದರೆ ಸಂಜೆ ಹೊತ್ತಿಗೆ, ಯಾವಾಗ ಕೂಡ ಕ್ಲೀನಪ್ ಅನ್ನೋದು ಫೇಸಿಗೆ ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ಇದು ಯಾವ ಸ್ಕಿನ್ ಟೈಪ್ ಅವರಿಗೆಲ್ಲ ಯೂಸ್ ಅಂದರೆ ಎಲ್ಲ ಥರದ ಸ್ಕಿನ್ ಇದ್ದರು,
ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ ಇರಲ್ಲ. ಡ್ರೈ ಸ್ಕಿನ್ ಆಗ್ಬೋದು, ಆಯಿಲ್ ಸ್ಕಿನ್ ಇದ್ದವರಿಗೂ, ಯಾವ ಸ್ಕಿನ್ ಟೈಪ್ ಅವರಿಗೂ ಇದು ಯೂಸ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಫೇಶಿಯಲ್ ಹೇಗೆ ಮನೆಯಲ್ಲೇ ನಮ್ಮ ಐಟಮಿಂದೆಲ್ಲ ಯಾವ ರೀತಿ ಎಲ್ಲ ಫೇಶಿಯಲ್ ಎಲ್ಲ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.